ಮೊನ್ನೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಸತ್ಯ ಶೋಧನಾ ಸಮಿತಿ ಬಂದಿತ್ತು. ಅದಕ್ಕೋಸ್ಕರ ನಾವೊಂದು 300-400 ಜನ ಸೇರಿದ್ದಾಗ ಕೊನೆಯಲ್ಲಿ ತೀರ್ಮಾನ ತಗೊಂಡು ಏನು ಅಬ್ರಾಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಲೆಟರ್ನ ರಾಜ್ಯಪಾಲರಿಗೆ ಕೊಟ್ಟು ರಾಜ್ಯಪಾಲರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ತನಿಖೆ ಮಾಡ್ತಕ್ಕಂಥ ಆದೇಶವನ್ನ ಮಾಡ್ತಾರೆ ಅಂತಕ್ಕಂಥ ಸೂಚನೆ ಕೆಲವು ಮಾಧ್ಯಮಗಳ ಮುಖಾಂತರ ಮತ್ತೆ ದಟ್ಟವಾಗಿ ವರದಿ ಹಬ್ಬಿತ್ತು. ಅದಕ್ಕೋಸ್ಕರ ನಾವು ಈಗಲೇ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಇಡಿಯನ್ನು ಉಪಯೋಗಿಸ್ಕೊಂಡು ನೀವೇನಾದ್ರೂ ಈ ರೀತಿ ಅನ್ಯ ಮಾರ್ಗಕ್ಕೆ ಇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಆ ಪ್ರತಿಭಟನೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ಮೆಸೇಜ್ ಅನ್ನ ಕಳಿಸಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಇದು ಅಷ್ಟು ಸುಲಭದ ಮಾತಲ್ಲ. ಇದೇ ರೀತಿ ಬಿಜೆಪಿಯವರು 3 ಸಾರಿ ಹಿಂಬಾಗಲಿನಿಂದ ಅಧಿಕಾರ 2 ಸಾರಿ ಪಡೆದಿದ್ದಾರೆ. 2 ಸಾರಿ ಅಧಿಕಾರನ ಹಿಂಬಾಗಲಿನಿಂದ, ಮೊದಲು ಆಗಿದ್ದು ಹಿಂಬಾಗಲಿನಿಂದ, 2ನೇ ಸಾರಿ ಆಗಿದ್ದು ಹಿಂಬಾಗಲಿನಿಂದ. ಯಾವತ್ತೂ ಇವರಿಗೆ ಕರ್ನಾಟಕ ರಾಜ್ಯದ ಜನ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟೇ ಇಲ್ಲ. ಈ ರೀತಿ ವಾಮಮಾರ್ಗಗಳ ಮುಖಾಂತರನೇ ಈ ರಾಜ್ಯದಲ್ಲಿ ಇವರು ಅಧಿಕಾರ ನಡೆಸಿದ್ದಾರೆ, ಸರ್ಕಾರ ನಡೆಸಿದ್ದಾರೆ. ಈ ಸಾರಿಲಿ ಏನಾದ್ರು ಅದೇ ರೀತಿ ನಡೆಸ್ತೀವಿ, ಈ ಸುಭದ್ರವಾದಂತ ಸರ್ಕಾರನ ಏನಾದ್ರೂ ಇದು ಮಾಡಿ ವ್ಯವಸ್ಥಿತವಾಗಿ ಸಂಚು ಮಾಡಿ ಆ ವ್ಯವಸ್ಥಿತ ಸಂಚಿನಲ್ಲಿ ಏನಾದ್ರೂ ಮಾಡ್ಲಿಕ್ಕೆ ಹೊಂಟ್ರೆ ಈ ಸಾರಿ ಉಗ್ರವಾದಂತ ಪ್ರತಿಭಟನೆ ಅಲ್ಲ, ರಕ್ತ ಕ್ರಾಂತಿ ಆಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಅವ್ರಿಗೆ ಕೊಟ್ಟಿದ್ದೀವಿ, ಮುನ್ಸೂಚನೆ ಕೊಟ್ಟಿದ್ದೀವಿ. ಅಲ್ಲ, ಆ ರೀತಿ ಸಾಧನಗಳು ಈಗ ಟಿವಿನಲ್ಲೆಲ್ಲ ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದಾರೆ. ಕ್ವಶನ್ ಮಾರ್ಕ್ ಆಗ್ತಾ ಇದ್ರೆ ಅಷ್ಟೇ, ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಕ್ವಶನ್ ಮಾರ್ಕ್ ಬಂದಿದೆ. ಕ್ವಶನ್ ಮಾರ್ಕ್ ಅಲ್ಲಿ ಬಂದದ್ದು ಪಾಪ ನಿಮ್ಮಲ್ಲಿ ಕ್ವಶನ್ ಮಾರ್ಕ್ ಬಂದವು ಸ್ವಲ್ಪ ಸಾಮಾನ್ಯವಾಗಿ ನಿಜ ಆಗ್ತವೆ ಅನ್ನೋ ಭಾವನೆ ನಮ್ದು. ಅದಕ್ಕೋಸ್ಕರ ಆ ಭಾವನೆಯನ್ನು ಅರ್ತು ಹೆಂಗೂ ಸೇರಿದೀವಿ ಇವತ್ತು ಈ ಸಭೆನ. ಈ ಸಭೆ ಮುಖಾಂತರ ಅವ್ರಿಗೆ ಈಗಾಗಲೇ ಶುರುವಾಯ್ತು ಎಚ್ಚರಿಕೆಯ ಗಂಟೆ ಅಂತ ಹೇಳಿ ರಾಜ್ಯಪಾಲರು ಏಜೆಂಟ್ಗಿರಿ ಕೆಲಸ ಮಾಡೋದನ್ನ ಬಿಡಬೇಕು. ಬಿಜೆಪಿ ಏಜೆಂಟ್ಗಿರಿ ಕೆಲಸ ಮಾಡ್ತಾ ಇದಾರೆ, ಅವರು ಅದನ್ನ ಬಿಡಬೇಕು. ಒಂದು ವೇಳೆ ಏನಾದ್ರೂ ಇದಕ್ಕೇನಾದ್ರೂ ಈ ಬಿಜೆಪಿ ಪಕ್ಷ ಬಿಜೆಪಿ ಸರ್ಕಾರ ಏನಾದ್ರೂ ಕೇಂದ್ರ ಸರ್ಕಾರ ಇದಕ್ಕೆ ಮುನ್ಸೂಚನೆ ಮುನ್ನುಡಿಯನ್ನ ಬರೆಯೋದಾದ್ರೆ ಇದು ಕರ್ನಾಟಕದಲ್ಲಿ ರಕ್ತ ಕ್ರಾಂತಿಗೆ ರೆಡಿ ಆಗ್ಬೇಕು ಅಂತ ಹೇಳಿ ಈ ರಾಜ್ಯದ ಜನತೆಗೆ ತಿಳುವಳಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಈ ಜಿಲ್ಲೆಯ ಜನತೆಗೆ ಮನವಿ ಮಾಡೋದ್ರ ಮುಖಾಂತರ ನಾವು ಈ ವಿಚಾರವನ್ನ ಇವತ್ತು ಪ್ರಯತ್ನ ಮಾಡ್ತಿದ್ದಾರೆ ಸರ್. ಏನಿಲ್ಲ, ಸುಭದ್ರವಾದ ಸಿದ್ದರಾಮಣ್ಣ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಸರ್ಕಾರನ ಮಾಡ್ತಾ ಇದ್ದಾರೆ. ಆ ಸರ್ಕಾರನ ಏನಾದ್ರೂ ಮಾಡಿ ವಿಫಲಗೊಳಿಸ್ಬೇಕು, ಸರ್ಕಾರನ ತೆಗಿಬೇಕು ಅಂತಕ್ಕಂಥದ್ದು ಅವರ ಮುನ್ಸೂಚನೆ. ಏನಾದ್ರೂ ಯಾವ ವಾಮಾರ್ಗದಲ್ಲಿ ಹಿಡಿಬಹುದು ಅಂತ. ಈಗ ಮೂಡಾದಲ್ಲಿ ನಾನೊಂದು ಚಾಲೆಂಜ್ ತಗೋತೀನಿ, ಸಿದ್ದರಾಮಯ್ಯನವ್ರದ್ದು ಆ ಮೂಡಾದಲ್ಲಿ ಒಂದೇ ಒಂದು ಪೈಸದ್ದು ಒಂದು ಚೂಜಿ ಮನೆ ಒಟ್ಟು ಸಿದ್ದರಾಮಣ್ಣ ತಪ್ಪಿದ್ರೆ ಅವ್ರು ಹೇಳಿದ ಶಿಕ್ಷೆ ಗುರಿಯಾತೀನಿ, ಬಿಜೆಪಿ ಹೇಳಿದ ಶಿಕ್ಷೆ ಗುರಿಯಾತೀನಿ ನಾನು. ಅದರಲ್ಲಿ ನಾನು 2 ದಿವಸ ಓದಿದ್ದೀನಿ ಆ ಡಾಕ್ಯುಮೆಂಟ್ಸ್ ಅನ್ನ. ಒಂದೇ ಒಂದು ಚೂರ ಬೇಕಾದ್ರೆ ನೀವು ಹೇಳಿದ್ರೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದಾವೆ. ಒಂದೇ ಒಂದು ಚೂರು ಅವ್ರದ್ದು ಆಪಾದನೆ ಇಲ್ಲ, ಗೊತ್ತಾಯ್ತಾ? ಇದರಲ್ಲಿ ಯಾವುದು ಇದಿದೆಯಲ್ಲ ನಿಗಮ, ವಾಲ್ಮೀಕಿ ನಿಗಮವನ್ನ ನಾವು ಸಮರ್ಥನೆ ಮಾಡೋದಿಲ್ಲ, ಯಾವುದೇ ಕಾರಣದಿಂದಲೂ ಸಮರ್ಥನೆ ಮಾಡೋದಿಲ್ಲ. ಅದು ಅನ್ಯಾಯ ಆಗಿದೆ. ಆದರೆ ಯಾರು ಮಾಡಿದ್ದಾರೆ, ಯಾರು ಅದಕ್ಕೆ ಕಾರಣಕರ್ತರು ಯಾರು? ಒಂದ್ ಸರ್ಕಾರ, ಒಂದ್ ಮನೆ ಅಂತ ಇದ್ಮೇಲೆ ಎಲ್ಲ ತಪ್ಪುಗಳು ಯಾರಿಂದಲೂ ಆಗಿರುತ್ತೆ. ಸಿದ್ದರಾಮಯ್ಯನವರು ಅದಕ್ಕೆ ಜವಾಬ್ದಾರಿನ? ಈಗ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮಂತ್ರಿ ಈಗಾಗಲೇ ರಾಜೀನಾಮೆ ಕೊಟ್ಟಾಗಿದೆ. ಪೊಲೀಸ್ ಕಸ್ಟಡಿನಲ್ಲಿದ್ದಾರೆ, ಜೈಲಲ್ಲಿದ್ದಾರೆ. ಅದಕ್ಕೆ ಅಧಿಕಾರಿಗಳು ಮಾಡಿದ್ದಾರೆ, ಅವರು ನಿರ್ಬಂಧಿಸಿ ಸರ್ಕಾರ ಏನ್ ಮಾಡುತ್ತೆ? ಸರ್ಕಾರ ದಿವಸ ಹೋಗಿ ಎಲ್ಲ ಇದ್ರಲ್ಲೂ ಕ್ಯಾಶ್ ಬುಕ್ ನೋಡಕ್ಕಾಗುತ್ತಾ? ಎಲೆಕ್ಷನ್ ಟೈಮಲ್ಲಿ ಅವ್ರು ಮಾಡಿದ್ದಾರೆ, ಕುತಂತ್ರ ಮಾಡಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ದುಡ್ಡನ್ನ ಹೊಡೆದಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಅಧಿಕಾರಿಗಳು. ಅದ್ರಲ್ಲಿ ಮಂತ್ರಿ ಕುಮ್ಮಕ್ಕು ಇಲ್ಲ ಅಂತ ಹೇಳಿ ಮಂತ್ರಿಗಳು ಸಾರಿ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಈ ವಿಚಾರ, ಕೆಲವು ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಾವು ಇದರಲ್ಲಿ ಯಾವುದು ಸಿದ್ದರಾಮಣ್ಣಂದು ಒಂದೇ ಒಂದು ಪೈಸೆ ತಪ್ಪಿಲ್ಲ. ಇವರು ನಾಟಕ ಮಾಡ್ಕೊಂಡು ಈ ಆಪಾದನೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನು ನಾಟಕ ನಡೆಯೋದಿಲ್ಲ. ಇದೇನಾದ್ರೂ ಜೇನಿನಗುಡಿಗೆ ಕೈಯ ಕಲ್ಲೊಡ್ದಂಗ ಆಗತ್ತೆ ತಿಳ್ಕೊಳ್ಳಿ. ಬಿಜೆಪಿಯವರಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಮುನ್ಸೂಚನೆ ಕೊಡ್ತಾ ಇದ್ದೀನಿ.
ನೀವೇನಾದ್ರೂ ಈ ವಾಮಮಾರ್ಗ ಇಳಿದದ್ದೇ ಆದ್ರೆ ಇವತ್ತು ಏನು ಕರ್ನಾಟಕ ರಾಜ್ಯದ ಜನ ಇದ್ದಾರೆ ಯಾವ ರೀತಿ ದಂಗೆ ಹೇಳ್ತಾರೆ ಅಂತಕ್ಕಂಥದ್ದನ್ನ ನೋಡ್ಬೇಕು. ಅದಕ್ಕೋಸ್ಕರ ಇಂಥ ಸಾಹಸ ಕೈ ಹಾಕ್ಬೇಡಿ. ನೀವು ಕೇಂದ್ರ ಸರ್ಕಾರದಲ್ಲಿ ₹1 ಬಜೆಟ್ ಅಲ್ಲಿ ದುಡ್ಡು ಕೊಡಕ್ ಯೋಗ್ಯತೆ ಅಲ್ಲ ನಿಮ್ಗೆ. ಕರ್ನಾಟಕ ರಾಜ್ಯಕ್ಕೆ ನೀವು ಎಲ್ಲಾನು ಮಾಡ್ಬೇಕು, ಎಲ್ಲ ರೀತಿ ಬರ್ಬೇಕು. ಏನ್ ಮಾಡಿದಿರಿ ನೀವು ಕರ್ನಾಟಕ ರಾಜ್ಯಕ್ಕೆ? ಈ ರೀತಿ ಬೇಡ. ಅದನ್ನೆಲ್ಲ ಮುಂದೆ ಹೇಳ್ತೀವಿ ನಾವು. ಬಿಜೆಪಿ ಏನ್ ಮಾಡಿದೆ ಈ ರಾಜ್ಯಕ್ಕೆ ಅನ್ಯಾಯನ ಅಂತ ಹೇಳಿ. ನಮ್ GST ತಗೊಂಡೋಗಿ, ನಮ್ ತೆರಿಗೆ ತಗೊಂಡೋಗಿ 4,53,000 ಕೋಟಿ ಈ ಸರಿ ಹೋಗಿರೋದು ಅವ್ರಿಗೆ ತೆರಿಗೆ. GST ನಲ್ಲಿ ಪ್ರತಿಯೊಂದು ತೆರಿಗೆ ಹೋಗಿರ್ತಕ್ಕಂಥದ್ದು. ನಮಗೆ ರಿಟರ್ನ್ ಕೊಟ್ಟಿರೋದು 56,000 ಕೋಟಿ. ಇನ್ನು ಬಾಕಿ ದುಡ್ಡು ಕರ್ನಾಟಕಕ್ಕೆ ಯಾವ ರೀತಿ ಮೋಸ ಆಗ್ತಾ ಇದೆ, ಆ ಮೋಸನ ತಿಳಿ ಹೇಳ್ಬೇಕು. ಇದಕ್ಕೆಲ್ಲ ಹೋರಾಟನ ಸಿದ್ಧತೆ ಮಾಡ್ಕೊಂಡಿದೀವಿ. ಮುಂದೆ ಬರ್ತೀವಿ ನಾವು. ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ನಡಿಬೇಕು ಅಂತಕ್ಕಂಥ ವಿಚಾರನ ನಾವು ಮುಂದೆ ಬರ್ತಿಕಾರವನ್ನ ಅಲುಗಾಡಿಸ್ಲಿಕ್ಕೆ ಏನಾದ್ರು ಪ್ರಯತ್ನ ಪಟ್ರೆ ಇದು ಚೆನ್ನಾಗಿರೋದಿಲ್ಲ, ನೆಟ್ಗಿರೋದಿಲ್ಲ. ಅದರ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದೀವಿ. ಸಿದ್ದರಾಮಯ್ಯ ಬಂಧಿಸಲಿಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ನೀವು ಸಿದ್ದರಾಮಯ್ಯನವ್ರನ್ನ ಬಂದ್ಸಕ್ ಮಾಡಿದರೋ ಯಾತಕ್ ಮಾಡಿದರೋ. ಮತ್ತೆ ಒಂದು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ರೆ, ಈಗ ಮೂಡಾದಲ್ಲಿ ನಾನೇ ಹೇಳಿದ್ದೀನಿ, ಒಂದೇ ಒಂದು ಇದು ತೋರಿಸಿ, ಈಗ ಒಂದೇ ಒಂದು ಪಾಯಿಂಟ್ ತೋರಿಸಿ. ಒಂದು ಪಾಯಿಂಟ್ ತಪ್ಪಿದ್ರೆ ಅವರು ಜಮೀನನ್ನ ತಗೊಂಡಿರೋದ್ರಿಂದ ಹಿಡಿದು, ಅವ್ರ ಹೆಸರಿಗೆ ಬಂದಿರೋದ್ರಿಂದ ಹಿಡಿದು, ಹಳಿಯಾಗಿ ಡಾಕ್ಯುಮೆಂಟ್ ಸಮೇತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಡಾಕ್ಯುಮೆಂಟ್ಸ್ ನಿಮ್ ಮುಂದಿದಾವೆ, ಡಾಕ್ಯುಮೆಂಟ್ಸ್ ನಿಮ್ ಎವಿಡೆನ್ಸ್ ನಿಮ್ ಮುಂದಿದಾವೆ. ಯಾವ ರೀತಿ ಆಪಾದನೆ ಮಾಡ್ತೀರಿ? ಸುಮ್ನೆ ಒಂಥರ ಗೂಬೆ ಕೂರ್ಸೋಂತ ಕೆಲಸನ ಮಾಡಿ ಇದು ನಗೆಪಾಡ್ಲಿಕ್ಕೆ ಗುರಿ ಆಗ್ತಾ ಇದಾರೆ ಅವರು. ಅದಕ್ಕೇನಾದ್ರೂ ಇವರು ಒಂದು ಸಮರ್ಥವಾದಂತ ತನಿಖೆ ಮಾಡಿ ಸಿದ್ದರಾಮಯ್ಯನವರಲ್ಲಿ ತಪ್ಪಿದ್ರೆ ಆಮೇಲೆ ಹೇಳಿ. ಏನು ಮಾಡ್ದಲ್ಲೇ ಸುಮ್ನೆ ಮೆರವಣಿಗೆ ಹೋಗ್ತೀವಿ, ಹೋಗ್ತೀವಿ, ಪಾದಯಾತ್ರೆ ಮಾಡ್ತೀವಿ. ಏನು ಅಸೆಂಬ್ಲಿನಲ್ಲಿ ಚರ್ಚೆ ಆಗದಲ್ಲ, ಏನು ಬಿಡ್ತಿರ್ಲಿಲ್ಲ. ಇವರು ಇದೇ ವಾಲ್ಮೀಕಿ ನಿಗಮದ ಚರ್ಚೆನ ಕೇಳಿದ್ರು, 7.5 ಗಂಟೆ ಮಾತಾಡಿದ್ರು ವಿರೋಧ ಪಕ್ಷದ. ಈಗಲೂ ಹಂಗೆ ಮಾಡ್ತಿದ್ದವ್ರು. ಆಮೇಲೆ ನಮ್ಮ ಅಧ್ಯಕ್ಷರು ಇತಿಹಾಸದಲ್ಲಿ ನಾನು ರೂಲಿಂಗ್ ಕೊಡ್ಬೇಕಾದ್ರೆ ಈ ಒಂದು ಪ್ರಕರಣವನ್ನ ಇವತ್ತು ನೇಮ 62ನಲ್ಲಿ ಯಾವುದೇ ಕಾರಣದಿಂದ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಅವ್ರು ವಜಾ ಮಾಡ್ಬೇಕಾದ್ರೆ ನಾನು ಈ ಪೀಠದಲ್ಲಿ ಕೂತು ಇದಕ್ಕೆ ಮನ್ನಣೆ ಕೊಟ್ಟು ನಾನು ಏನಾದ್ರೂ ಚರ್ಚೆಗೆ ಕೊಟ್ರೆ ಮುಂದೆ ನಾನು ಕಳಂಕಿತನಾಗ್ತೀನಿ. ನಾನು ಆಗೋದಿಲ್ಲ, ನಾನು ಯಾವುದೇ ಕಾರಣದಿಂದ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಇದು 20 ವರ್ಷದ ಪ್ರಕರಣ. ಈ ಪ್ರಕರಣನ ನಾನು ಕೊಡ್ಲಿಕ್ಕೆ ಬರೋದಿಲ್ಲ. ಅದು ಏನಿದ್ರು 3 ತಿಂಗಳು 6 ತಿಂಗಳೊಳಗೆ ಇರ್ತಕ್ಕಂಥ ಪ್ರಕರಣಗಳಿಗೆ ಚರ್ಚೆ ಕೊಡಬೇಕು. ಇವ್ರು ಹೇಳ್ದಂಗೆಲ್ಲ ನಾವು 20 ವರ್ಷಕ್ಕೆಲ್ಲ ಕೊಟ್ಕೊಂಡು ಕೂತ್ಕೊಂಡ್ರೆ ನಾನು ಕಳಂಕಿತರಾಗ್ತೀನಿ, ನಾನು ವಿರೋಧ ಇದಾಗ್ತಿದೆ, ನಾನು ಮಾಡೋದಿಲ್ಲ ಅಂತೇಳಿ ಅವರು ಅಧ್ಯಕ್ಷರು ಕೊಡ್ಲಿಲ್ಲ. ಇಲ್ಲಾಂದ್ರೆ ಚರ್ಚೆ ಮಾಡಿದ್ರೆ ಅಲ್ಲೇ ಮುಖಕ್ಕೆ ಹೊಡೆದಂಗೆ ಹೇಳ್ತಿತ್ತು. ಈಗಲೂ ಹೊಡೆಯಕ್ಕೆ ರೆಡಿ ಇದೀವಿ. ಮುಖಕ್ಕೆ ಹೊಡೆದಂಗೆ ನಾನೇ ಹೇಳ್ತೀನಿ. ಬೇಕಾರೆ ಎಲ್ಲ ಇಲ್ಲೇ ಬೇಕಾದ್ರೆ ನೀವು ಅವಕಾಶ ಕೊಟ್ರೆ ಯಾವ್ದಾರ TV ಕರೀರಿ, ಬೇಕಾರೆ ಏನ್ ನಡೆದಿದೆ ಅಂತಕ್ಕಂಥದ್ದನ್ನ ನಾನು ಬಿಚ್ಚಿಡ್ತೀನಿ. ಲೀಗಲ್ಲ ಬಿಚ್ಚಿಡ್ತೀನಿ.